ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ನಿಮಗೆಲ್ಲರಿಗೂ ಈಗ ಶೇಂಗಾ ಉಂಡೆ 5 ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅಂದರೆ 5 ನಿಮಿಷ ಈ ಶೇಂಗಾವನ್ನು ಚೆನ್ನಾಗಿ ಹುರ್ಕೊಂಡ್ರೆ 5 ನಿಮಿಷದಲ್ಲಿ, ಅಂದರೆ 10 ನಿಮಿಷ ಬೇಕಾಗುತ್ತೆ ನೋಡಿ ಅಷ್ಟೇ. 10 ನಿಮಿಷದಲ್ಲಿ ಒಂದು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗೋ ವಸ್ತುಗಳು ಕೊಬ್ಬರಿ ತುರಿ, ಒಣ ಕೊಬ್ಬರಿ ತುರಿ ಮತ್ತು ಶೇಂಗಾ ಮತ್ತು ಪುಟಾಣಿ ಶೇಂಗಾ ಮತ್ತು ಕೊಬ್ಬರಿ ತುರಿ ಒಂದೊಂದು ಬೌಲ್ ತೊಗೊಂಡ್ಬಿಟ್ರೆ ಅರ್ಧ ಬೌಲಷ್ಟು ಬೆಲ್ಲ ಸಾಕಾಗುತ್ತೆ. ಮೊದಲಿಗೆ ಈ ಪುಟಾಣಿ ಪುಡಿಯನ್ನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಇದು ಪುಟಾಣಿ ಪುಡಿ ಮಿಕ್ಸಿ ಮಾಡ್ಕೊಂಡು ಬಂದ ನಂತರ ಶೇಂಗಾ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ. ಇವಾಗ ಒಂದು ಹಂಚಿಗೆ ಆ ಬೌಲು ಶೇಂಗಾವನ್ನು ಹಾಕ್ಬಿಟ್ಟು ಹುರ್ಕೋಬೇಕು, ಕೆಂಪಗಾಗಬೇಕಿದು. ಈ ಶೇಂಗಾ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಕೆಂಪು ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ನಮ್ಮ ಉಂಡೆ. ಮತ್ತು ಇದು ಆದಷ್ಟು ಕಬ್ಬಿಣದ ತವಾದಲ್ಲೇ ಹುರ್ಕೊಂಡು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಚೆನ್ನಾಗಿ ಕೆಂಪು ಗರ್ಗರಿಯಾಗಿದೆ, ಇಷ್ಟಾದರೆ ಸಾಕು. ಇವಾಗ ಸಿಪ್ಪೆಯನ್ನು ತೆಗೆದುಕೊಂಡು ಬರೋಣ. ಇದು ಆರಿದ ಮೇಲೆ ನೋಡಿ ಈ ಥರ ಸಿಪ್ಪೆ ತೆಗಿಬೇಕು. ನಮಗೆ ಬಿಳಿ ಶೇಂಗಾ ಬೇಕಾಗುತ್ತೆ ನೋಡಿ. ಇವಾಗ ಪುಟಾಣಿ ಪುಡಿ ಮಾಡಿದ್ದಾಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಶೇಂಗಾ ಕೂಡ ಅಲ್ಲೊಂದು ಇಲ್ಲೊಂದು ಇಡೀ ಇದ್ದರೆ ಏನಾಗಲ್ಲ, ಚೆನ್ನಾಗಿ ಬರುತ್ತೆ ಉಂಡೆ ಕಟುಮ್ ಅಂತ. ಇವಾಗ ಬೆಲ್ಲವನ್ನು ಒಂದು ಪಾತ್ರೆಲ್ಲ ಕರೆಸ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಬೆಲ್ಲ ಎಲ್ಲ ಹಾಕಿದ್ದಾಗಿದೆ. ಗ್ಯಾಸ್ ಸಣ್ಣ ಮಾಡ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಇದು ಮಾಡ್ತಾ ಇರಬೇಕು. ಸ್ವಲ್ಪ ನೀರು ಹಾಕ್ತಿದ್ದ ಹಾಗೆ ತೆಗೆದ್ಬಿಡ್ಬೇಕು ನೋಡಿ. ಬೆಲ್ಲ ಇವಾಗ ಇಷ್ಟು ನೀರಾಗಿದ್ದರೆ ಸಾಕಾಗುತ್ತೆ. ಇವಾಗ ಒಂದು ತಟ್ಟೆನಲ್ಲಿ ಈ ಥರ ನಾವೆಷ್ಟು ಉಂಡೆ ಕಟ್ಕೋತೀವೋ ಅಷ್ಟು ಪುಟಾಣಿ ಮತ್ತು ಪುಡಿ ಮತ್ತು ಕೊಬ್ಬರಿ ತುರಿ ಶೇಂಗಾಗಳನ್ನು ಹೀಗೆ ಮಾಡಿಟ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡಿಟ್ಕೊಂಡ್ಬಿಟ್ಟು ಮತ್ತು ಸ್ವಲ್ಪ ಪುಟಾಣಿ ಪುಡಿ ಕೂಡ ಹಾಕಿ ಇದರ ಒಂದು ಮಧ್ಯದಲ್ಲಿ, ಅಂದರೆ ನಾವು ಸ್ವಲ್ಪ ಕಟ್ತಾ ಹೋಗ್ಬೇಕು. ಯಾಕೆಂದರೆ ಈ ಬೆಲ್ಲದ ಪಾಕ ಇದೆ ಅಲ್ವಾ, ಅದು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈಗ ಹಾಕ್ಕೊಳ್ತಾ ಉಂಡೆ ಮಾಡ್ಕೋಬೇಕಾಗುತ್ತೆ ನೋಡಿ. ತುಂಬ ಬಿಸಿ ಇರುತ್ತಲ್ವ, ಕೈಯಲ್ಲಿ ಮುಟ್ಟೋದಕ್ಕೆ ಹೋಗಬೇಡಿ. ಈ ಥರ ಉಂಡೆಯ ಹದಕ್ಕೆ ಒಂದು ಹಿಟ್ಟನ್ನು ಕಲಿಸ್ಕೊಂಡು ಮತ್ತೊಂದು ಸ್ವಲ್ಪ ಪುಟಾಣಿ ಪುಡಿಯನ್ನು ಹಾಕ್ತಾ ನೋಡಿ ಹೀಗೆ ಶೇಂಗಾ ಉಂಡೆ ರೆಡಿ ನೋಡಿ. ಇಷ್ಟೇ ಶೇಂಗಾ ಉಂಡೆ, ಈಸಿ 5 ನಿಮಿಷ. ಅದರಲ್ಲೂ ನಮ್ಮ ಒಂದು ಬೆಲ್ಲ ಇದೆ ಅಲ್ವಾ, ತಿಳಿಯಾದ ಬೆಲ್ಲ, ಅದು ಜೋನಿ ಬೆಲ್ಲ ಅಂತಾರಲ್ವ, ಆದ್ದರಿಂದ ಬೇಗ ಆಗಿಬಿಡುತ್ತೆ ಉಂಡೆಗಳೆಲ್ಲ. ಈ ಗಟ್ಟಿ ಬೆಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ. ಪುನಃ ಉಳಿದಿರೋ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಅದೇ ರೀತಿಯೇ ಈ ಥರ ಮಾಡ್ತಾ ಹೋದರೆ ಆಯಿತು. ಮತ್ತು ಪುಟಾಣಿ ಪುಡಿ ಹಾಕ್ಕೊಳ್ಳೋದು, ಉಂಡೆ ಕಟ್ಕೊಳ್ಳೋದು. ನಮ್ಮ ಶೇಂಗಾ ಉಂಡೆ ರೆಡಿ ಟು ಈಟ್. ಇಲ್ಲ, ತಿನ್ನೋ ಹಾಗಿಲ್ಲ. ಇದು ನಾಳೆ ನಾಗರ ಪಂಚಮಿ ಹಬ್ಬ ಅಲ್ವಾ, ನಾಗಪ್ಪನಿಗೆ ಮೊದಲು ಉಂಡೆಯನ್ನು ತಿನ್ನೋದಕ್ಕೆ ಇಟ್ಬಿಟ್ಟು ಎಡೆಗೆ, ಆ ನಂತರ ನಾವು ತಿನ್ನಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಾಳೆ ಹಬ್ಬ ಅಂದರೆ ಹಿಂದಿನ ದಿನ ಅಷ್ಟೇ ನಾನು ಉಂಡೆಗಳನ್ನು ಮಾಡ್ತೀನಿ. ಯಾಕೆಂದರೆ ಈ ಉಂಡೆಗಳನ್ನು ತಿನ್ನಬಾರ್ದು. ಈ
ಉಂಡೆಗೆ ಅಂತ ಹಾಕಂತಹ ಶೇಂಗಾ ಹುರಿದಿರೋದಾಗಿರ್ಬೋದು, ಪುಟಾಣಿ ಆಗಿರ್ಬೋದು, ಯಾವುದೇ ವಸ್ತುವನ್ನು ಇವತ್ತು ಏನು ತಿಂದು ನೋಡೋ ಹಾಗಿಲ್ಲ. ಕೆಲವೊಬ್ರು ಶೇಂಗಾ ಹುರಿತ ತಿಂತಾರಲ್ವ, ಆ ಥರ ಮಾಡಬಾರ್ದು. ನಾಗಪ್ಪನಿಗೆ ಮಡಿಯಿಂದ ಒಂದು ಭಕ್ತಿಯಿಂದ ನಾವು ಮಾಡಬೇಕಾಗುತ್ತೆ ನೋಡಿ ಉಂಡೆಗಳನ್ನು. ಮತ್ತು ಇದ್ರ ಜೊತೆಗೆ ಎಳ್ಳುಂಡೆ ಕೂಡ ಮಾಡ್ತೀನಿ. ಈ ನಾಗಪ್ಪನ ಎಡೆಗೆ ಶ್ರೇಷ್ಠವಾಗಿರೋ ಶೇಂಗಾ ಉಂಡೆ ಮತ್ತು ಎಳ್ಳುಂಡೆ ನಮ್ಮ ಕಡೆ ನಾವು ಮುಖ್ಯವಾಗಿ ಅವೆರಡನ್ನು ಎಡೆಗೆ ಅಂತ ತಯಾರಿಸ್ತೀವಿ ಹಿಂದಿನ ದಿನ. ಆದರೆ ಬೇರೆ ಎಲ್ಲ ಉಂಡೆಗಳನ್ನು 4 ದಿನ ಮೊದಲೇ ಮಾಡಿಟ್ಕೊಂಡಿರ್ತೀವಿ. ನಮ್ಮ ಶೇಂಗಾ ಉಂಡೆಗಳು ರೆಡಿ ಆಯಿತು. ಈಗ ಎಳ್ಳುಂಡೆ ಮಾಡೋಣ ಬನ್ನಿ. ಈಗ ಬನ್ನಿ ಎಳ್ಳುಂಡೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮುಖ್ಯವಾಗಿ ಎಳ್ಳು ಚೆನ್ನಾಗಿ ಆರಿಸ್ಬಿಟ್ಟು ನೋಡ್ಕೊಂಡಿರೋದು. ಆಮೇಲೆ ಪುಟಾಣಿ 1 ಬೌಲು ಮತ್ತು ಏಲಕ್ಕಿ ಪುಡಿ ಇದರಲ್ಲೇ ಹಾಕಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡಿದಾಗ ಏಲಕ್ಕಿನ ಪುಡಿ ಆಗುತ್ತೆ. ಆಮೇಲೆ 1 ಬೌಲ್ ಒಣ ಕೊಬ್ಬರಿ ತುರಿ, ಅರ್ಧ ಬೌಲಷ್ಟು ಬೆಲ್ಲ ಬೇಕಾಗುತ್ತೆ ನೋಡಿ. ಇವಾಗ ಈ ಎಳ್ಳನ್ನು ತೊಳ್ಕೊಬೇಕಾಗುತ್ತೆ ನೋಡಿ. ಈ ಥರ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಎಳ್ಳುಗಳನ್ನು ಹೀಗೆ ಮಾಡಿಕೊಂಡು ಈ ಮೇಲಿನ ಒಂದು ನೀರನ್ನು ಚೆಲ್ಲಿದಾಗ ಕೆಳಗಡೆ ಕಲ್ಲು ಉಳಿಯುತ್ತೆ ನೋಡಿ. ಹೀಗೆ ತೊಳ್ಕೊಂಬರೋಣ ಬನ್ನಿ. ಆಮೇಲೆ ಇದು ಹುರ್ಕೊಬೇಕು ನೋಡಿ. ಈ ಥರ ಎಳ್ಳನ್ನು ತೊಳಿತಾ ಹೋದಾಗ ಕೆಳಗಡೆ ಕಲ್ಲುಗಳು ಉಳಿತವೆ, ಅದನ್ನು ಬಿಸಾಕಬೇಕು ನೋಡಿ. ಇವಾಗ ಒಲೆ ಮೇಲೆ ಹಂಚಿಟ್ಬಿಟ್ಟು ಹೊಟ್ಟಿನಿಂದ ಸೋಸಿದಂತಹ ಎಳ್ಳುಗಳನ್ನು ಹುರ್ಕೋಬೇಕು. ಈ ರೀತಿಯಾಗಿ ತೊಳ್ಕೊಬೇಕು ನೋಡಿ ನಮ್ಮ ಎಳ್ಳುಗಳನ್ನು. ಎಳ್ಳು ಎಷ್ಟೇ ಕ್ಲೀನ್ ಇದ್ದರೂ ನಾವು ತೊಳೆದು ಉಪಯೋಗಿಸ್ಬೇಕು ನೋಡಿ. ಈ ರೀತಿಯಾಗಿ ಮರದ ಹಿಟ್ಟಿನಿಂದ ಒಂದು ಈ ನಾನ್ ಸ್ಟಿಕ್ ಒಂದು ತವಾದಿಂದ ಬೇಗ ಆಗುತ್ತೆ ಎಳ್ಳುಗಳು. ಶೇಂಗಾ ಆದರೆ ಇದರಲ್ಲಿ ಲೇಟ್ ಆಗುತ್ತೆ. ಅದು ಕಬ್ಬಿಣದ ಒಂದು ಹಂಚಲ್ಲಿ ಹುರಿಬೇಕು. ಈ ಥರ ಚೆನ್ನಾಗಿ ಗರ್ಗರಿ ಆಗೋ ಥರ ಹುರ್ಕೋಬೇಕು. ಹಸಿ ಥರ ಎಲ್ಲ ಇರಬಾರ್ದು, ಆಗ ಎಳ್ಳುಂಡೆ ಎಲ್ಲ ಚೆನ್ನಾಗಾಗಲ್ಲ, ಟೇಸ್ಟ್ ಆಗಲ್ಲ. ಮತ್ತು ಎಳ್ಳುಂಡೆ ಒಂದು ಸ್ವಲ್ಪ ದಿನ ಇಡೋದಕ್ಕೂ ಕೂಡ ಆಗಲ್ಲ, ಎಲ್ಲ ಹಾಳಾಗಿಬಿಡುತ್ತವೆ. ಈ ರೀತಿ ಗರ್ಗರಿ ಇನ್ನೂ ಗರ್ಗರಿ ಆಗಬೇಕು. ಇದಿನ್ನೂ ಹಸಿ ಹಾಗೇ ಇದೆ. ನೋಡಿ ಎಳ್ಳು ಹೇಗೆ ಹುರಿದಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಕಲರ್ ಚೇಂಜ್ ಆಗಿದೆ ನೋಡಿ. ಕಪ್ಪಗಿದ್ದು ಹಸಿ ಹಸಿಯಾಗಿತ್ತು, ಇವಾಗ ಸ್ವಲ್ಪ ವೈಟ್ ಆಗ್ತಾ ಬಂದಿದೆ. ಮತ್ತು ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಈ ಚಟಪಟ ಚಟಪಟ ಅಂತ ಸೌಂಡ್ ಬಂದರೆ ಇದು ಎಳ್ಳು ಹುರಿದಿದ್ದಾಗಿದೆ ಅಂತ ನಾವು ಗ್ಯಾಸ್ ಆಫ್ ಮಾಡ್ಕೊಬಹುದು ಅಂತ. ಓಕೆನಾ ನೋಡಿ, ಗ್ಯಾಸ್ ಆಫ್ ಮಾಡಿದೆ. ಇವಾಗ ಎಳ್ಳು ಹುರಿದಿದ್ದಾಗಿದೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಬೇಕು. ಕೆಲವೊಬ್ರು ಹಾಗೆ ಎಳ್ಳು ಅಂತ ಇದನ್ನೇ ಹಾಗೆ ಉಂಡೆ ಕಟ್ಬಿಡ್ತಾರೆ. ಅದ್ರ ಬದಲು ಮಿಕ್ಸಿ ಮಾಡ್ಕೊಂಡು ಕಟ್ಟಿ ಚೆನ್ನಾಗುತ್ತೆ, ಟೇಸ್ಟ್ ಬರುತ್ತೆ ಬಾಯಿಗೆ ನೋಡಿ. ಕೊಬ್ಬರಿ ತುರಿ ಮತ್ತು ಪುಟಾಣಿ ಆಗಿದೆ. ಇವಾಗ ಈ ಎಳ್ಳನ್ನು ಪುಡಿ ಮಾಡ್ಕೊಳ್ಳೋಣ ಮತ್ತು ಈ ಬೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಹಾಕಿಬಿಟ್ಟು ಕಾಯಿಸ್ಕೊಳ್ಳೋಣ ನೋಡಿ. ಇವಾಗ ಎಳ್ಳು ಕೂಡ ಪುಡಿ ಮಾಡಿದ್ದಾಗಿದೆ. ಆದರೆ ಇದಕ್ಕೆ ಇನ್ನೂ ಟೇಸ್ಟ್ ಆಗಬೇಕಪ್ಪ ಅಂದರೆ ಮತ್ತು ಸ್ವಲ್ಪ ಶೇಂಗಾ ಕೂಡ ಹಾಕ್ಕೋಬೇಕಾಗುತ್ತೆ. ಹುರಿದು ಇದರ ಸಿಪ್ಪಿ ತೆಗೆದಿರೋ ಒಂದು ಶೇಂಗಾ ಕೂಡ ಹಾಕಿಕೊಳ್ಬೇಕಾಗುತ್ತೆ ನೋಡಿ. ಅಲ್ಲೊಂದು ಸಿಪ್ಪಿ ಇಡೀ ಶೇಂಗಾಗಳಿದ್ದರೆ ಏನು ಚೆನ್ನಾಗೇ ಆಗುತ್ತೆ, ಟೇಸ್ಟ್ ಇರುತ್ತೆ. ಇವಾಗ ಬೆಲ್ಲ ಕಾಯಿಸಿ ಇದರಲ್ಲಿ ಹಾಕ್ಕೊಳ್ಳೋಣ ಬನ್ನಿ. ಬೆಲ್ಲ ಕರಗ್ತಾ ಇದೆ. ಇದಕ್ಕೆ ನೀರು ಗೀರು ಏನು ಹಾಕಬಾರ್ದು, ಹಾಗೇ ಮಾಡ್ಕೊಂಡ್ರೆ ಟೇಸ್ಟಿಯಾದ ಒಂದು ಎಳ್ಳುಂಡೆ ರೆಡಿ ಆಗುತ್ತೆ ನೋಡಿ. ಇವಾಗ ಈ ಬೆಲ್ಲವನ್ನು ಹೀಗೆ ಹಾಕಿಕೊಂಡು ನೆಕ್ಸ್ಟ್ ಈ ಥರ ಕಲಿಸ್ಕೊಬೇಕು, ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಶೇಂಗಾ ಮತ್ತು ಎಳ್ಳು ಪೌಡರ್, ಪುಟಾಣಿ ಪೌಡರ್, ಕೊಬ್ಬರಿ, ಒಣ ಕೊಬ್ಬರಿ ತುರಿ ಇದೆ ಅಲ್ವಾ, ಅದೆಲ್ಲ ಅಂದರೆ ಬಿಸಿ ಇದೆ. ಇವಾಗಲೇ ಈ ಕೈಯಲ್ಲಿ ಮುಟ್ಟಕ್ಕೆ ಹೋಗಬಾರ್ದು.
ನೋಡಿ ಪುಟಾಣಿ ಪುಡಿಯನ್ನು ಹೀಗೆ ಉದುರಿಸ್ಕೋತ ಕಟ್ಟಬೇಕಾಗತ್ತೆ, ಇಲ್ಲ ಅಂದರೆ ಕಟ್ಟಕ್ಕಾಗಲ್ಲ. ಈ ಕೈಯಲ್ಲೆಲ್ಲ ಬೆಲ್ಲ ಹತ್ಕೊಂಡಿರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಪುಟಾಣಿ ಪುಡಿ ಹೀಗೆ ಹಾಕೋತ ಹೀಗೆ ಮಾಡ್ಕೋಬೇಕು. ನೋಡಿ ನಮ್ಮ ಎಳ್ಳುಂಡಿ ರೆಡಿ. ನಾಗಪ್ಪನಿಗೆ, ಪಂಚಮಿಯ ನಾಗ ದೇವರಿಗೆ ಎಳ್ಳುಂಡಿ ರೆಡಿ. ನೋಡಿ ಇಲ್ಲಿ ನಮ್ಮ ಎಳ್ಳು ಮತ್ತು ಶೇಂಗಾ ಉಂಡಿ ರೆಡಿ. ನೋಡಿ ಈ ಎಳ್ಳುಂಡಿ ಮತ್ತು ಶೇಂಗಾ ಉಂಡಿಯನ್ನು ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡ್ರಿ ಅಲ್ವಾ. ತುಂಬ ಸರಳ ಸುಲಭ. ಈ ರೀತಿ ನೀವು ಮಾಡ್ಕೊಳ್ಳಿ, ನಾಗಪ್ಪನಿಗೆ ಎಡೆ ಮಾಡಿ. ಓಕೆನಾ? ಓಕೆ, ಬಾಯ್.